ಇಲ್ಲಿಗೆ ಹೋದ್ರು ಮಾಡ್ಕೊಂಡು ಹೋಗ್ತೀಯ ನೀನು? ಯಾಕೆ ಬಂದೆ ನೀನು? ನಾನು ಕರೆದಿದ್ದಕ್ಕೆ ನೀನು ಬಂದೆ ಅಲ್ವಾ? ಯಾಕೆ ಕರೆದ್ರಿ ಕಾರಣ ಕೇಳಿದೀಯಾ? ಪ್ರತಿ ಪ್ರಸಂಗದಲ್ಲೂ ನಿಮ್ಮದು ಅಧಿಕ ಪ್ರಸಂಗಿಗಳ ಪಾತ್ರವೇ. ಆ ಸಾಲೇ ನಿಮ್ಮದು. ಅಂದ್ರೆ ನೀನು ಮಾಡಿದ ಅಧಿಕ ಪ್ರಸಂಗಕ್ಕೆ ಎಲ್ಲಿದ್ದವ ನೀನು? ಏನ್ ಕೆಲಸ ನಿನ್ನದು? ಒಳಗ್ ಬಂದವರನ್ನ ಒಳಗಿಡುದು, ಹೊರಗೋದವರನ್ನು ಹೊರ ಕಳಿಸುವುದು, ಒಳಗ್ ಬಂದವರು ಒಳಗಿಡುದು, ವಿಚಾರಿಸಿ ಅಷ್ಟೇ ಹೊರ ಕಳಿಸುವುದಲ್ವ? ಸರಿ, ವಾರದಲ್ಲಿರುವವ ಅಲ್ವಾ? ಇವತ್ತೊಂದು ಕಾರ್ಯ ಮಾಡಬೇಕು ನೀನು. ಎಂತ ಮಾಡೋದೇನು? ಅವ ಇದ್ದಾರಲ್ಲ, ಅವ ಅಂದ್ರೆ ಇವ. ಇವನ ಗೊತ್ತಾಯ್ತು. ಯಾರು ಇವ? ಇವ ಅಂದ್ರೆ ಯಾರು? ಅವ. ಇವ ಅಲ್ವೋ? ಅವನು. ಓ ಅವ. ಯಾರು ಅವ? ಅವ ಯಾರು ಗೊತ್ತುಂಟ ನಿನಗೆ? ಗೊತ್ತಿಲ್ಲ ಅಲ್ವಾ? ಅವ ಕರಿಯ. ಕುಪ್ಪನ್ ತಮ್ಮ. ಕುಪ್ಪನ್ ತಮ್ಮ. ಯಾವ ಕುಪ್ಪನು? ಕರಿನಾನ್ನ ಕುಪ್ಪ. ಏನಣ್ಣ? ಕುಪ್ಪ. ಕುಪ್ಪ. ಏನು ಉದ್ಯೋಗ ಅವನದು? ಇಲ್ಲೇ ಇರುವುದೇ. ಕರಿಯ ಅಂದ್ರೆ ಯಾರು? ಕುಪ್ಪನ ತಮ್ಮ. ಹೌದಾ? ತಲೆ ಹೊಡೆದು ಬಿಡ್ತೇನೆ. ಎಂತ ಆಯ್ತು? ಕರಿಯ ಅಂದ್ರೆ ಯಾರ? ಸುಳ್ಳಲ್ಲ. ಯಾರು? ಇವ ಗೂಡಂಗಡಿ ಕರಿಯ. ನಿಮ್ಗೆ ವಿಷಯ ಗೊತ್ತಿಲ್ಲ? ಏನು? ಅವ ಆಗ್ಲೇ ಬಾಗ್ಲಾಕ್ ಹೋಗಾಯ್ತು ಈಗ. ಅಷ್ಟು ಬೇಗ? ಹೌದು, ನಿಮ್ಗೆ ಏನ್ ಬೇಕಾದೆಲ್ಲ ತೆಗೆದಿಟ್ಟಿದ್ದಾನೆ. ನನಗಲ್ಲ, ನಮ್ಮ ವ್ಯವಸ್ಥೆ ಬೇರೆ ಉಂಟು. ಅದೇ ನಾನೇ ತಂದ್ಕೊಡು. ನೀನು ಹೇಳಿದ ಕಳ್ಳಂಗಡಿ ಕರಿಯ ಅಲ್ಲ, ಉಪ್ಪನ ತಮ್ಮ ಕರಿಯ. ಅವ ಅಲ್ಲ, ಇದ್ದಾನಲ್ಲ, ಅವನ ಹೆಸರು ಹೇಳಿಕ್ಕೂ ಹೇಸಿಗೆ ಆಗ್ತದೆ. ಆ ಕೃಷ್ಣ ಇದ್ದಾನಲ್ಲ. ಕೃಷ್ಣ ಅಂದ್ರೆ ನಿಮ್ಮ ತಮ್ಮ ಅಲ್ಲ? ಅಂದ್ರೆ ನಾನು ಯಾರಾಯ್ತು? ಹಾಗಲ್ಲ ಒಡೆಯ, ನಂಗೆ ನಾನು ಅವ್ನು ಕರಿಯ ಅಂತ. ಹೋಗಿ ನಿಮಗ್ ಕುಪ್ಪ ಅಂದ್ರೆ ಮತ್ತೆ ಹೇಳಿದ್ರು ಸ್ಟಾರ್ಟ್ ಇರುತ್ತೆ. ಅಲ್ಲ, ಮತ್ತೆ ಹೇಳುವುದಿಲ್ಲ ಮಾರ. ಕೊರಿ ನನ್ನ ಕುಪ್ಪ ಹೇಳಬಾರ್ದು. ಅಲ್ಲೇ ತಲೆ ಹೊಡೆದು ಬಿಡ್ತೇನೆ. ಇಲ್ಲ, ಇನ್ನು ಕುಪ್ಪ ಅಂತ ದೇವರಾಣ ಮತ್ತೆ ಹೇಳಿದೆಯಲ್ಲ, ಹೇಳುವುದೇ. ಹೌದಾ? ಅವ ಬಾಗಿಲೆಲ್ಲ ಬಂದಂತಹ ಸಂದರ್ಭ. ಇವತ್ತವನಿಗೆ ಆಸ್ಥಾನಕ್ಕೆ ಪ್ರವೇಶ ಇಲ್ಲ. ಅರುಹೈ ಕೃಷ್ಣಗೆ ಒಂದ ಕ್ಷಣದಲ್ಲಿ ಒಂದೇ ಮಾತು. ಇಲ್ಲಿಂದ ಯಾವ್ದು ಹೇಳು? ನನ್ನಲ್ಲಿ ಹೇಳುವುದಲ್ಲ, ಅವನಲ್ಲಿ ಹೇಳಬೇಕು. ಅಭಿನವಲ್ಲ, ಅಭಿನಯ. ಅವ ಬಂದಾಕ್ಷರದಲ್ಲಿ ದ್ವಾರದಲ್ಲಿ ಮುನ್ನುಗ್ಗುವಂತಹ ಸಂದರ್ಭ. ಹೋಗಿ ತಡೆದು ಮಾತಾಡಿದ್ರೆ ಮೋಚಬಾಯ್ ಹಾಡಿಲ್ಲಿಂದ ಸರಿ, ನಿನಗಿಟ್ಕೋ, ನಿಂತ್ಕೋ ಅಲ್ಲಿ. ಮೋಚಬಾಯ್ ಹೊರಡ ಇಲ್ಲಿಂದ. ತಪ್ಪಿ ಎಲ್ಲಾದ್ರೂ ಬಿಟ್ಟೆ ಅಲ್ಲಿ ಯಾವ್ದು ಬಿಟ್ಟೆ ಅಂತಾದ್ರೆ ತಲೆ ಹೊಡೆದು ಫೋನ್ ಮಾಡಿ ಬಿಡ್ತೇನೆ. ನಂದ ಗೋಪ ಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ ನಮೋ ನಮಃ ನಮೋ ನಮಃ. ನಿಂತ್ಕೊಳ್ಳಿ. ಮೋಕ್ಷವಾಯ್ ನಡೆಯಾಚೆ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ
10 ನೀನೊಬ್ಬ. ಛೇ, ನಿನಗೇ ಮಾನಸಿಕ ಅಸ್ವಸ್ಥತೆ ಆಗ್ಬೇಕಾ? ಅಯ್ಯೋ ಅಂತ ಅನಿಸುವುದು ನನಗೆ. ನಂಗೆ ಹುಚ್ಚಿಡಿತೆ ನನಗೆ. ಮತ್ತೆಂತದ? ಅದಲ್ಲ ಕೃಷ್ಣ. ಮತ್ತೇನು? ಈ ಪ್ರಥಮದಲ್ಲಿ ಹೇಳದ್ದಲ್ಲ, ಅದು ದೇವರಣ್ಣ ನಂದಲ್ಲ, ಅದು ಮೊದ್ಲು ಹೇಳಿದ್ ನಿಂದ, ನನ್ನ ಸ್ವಂತದ್ದಲ್ಲ ಅದು. ಅಂದ್ರೆ ವಂತಿಕೆ ಅಂತ. ಹೌದೌದು, ಬೇರೆಯವರು ಬೇರೆಯವರು. ಕೊನೆಗೆ ಹೇಳ್ದಲ್ಲ ಕೃಷ್ಣ ವಾಸುದೇವ, ಅದು ನನ್ನ ಸ್ವಂತದ್ದು. ಅದು ನೀನು ಯಾವತ್ತೂ ಹೇಳುವುದು ಹಾಗೆ. ಹೌದು. ಅದ್ರ ಒಂದು ಏನ ಮೊದ್ಲೇ ಹೇಳಿದ್ ಯಾರದು? ಅದು ನಿಮ್ಮ ಅಣ್ಣಂದ. ಹೌದು. ಈಗ ಅಣ್ಣ ಅಣ್ಣ ಹೇಳಿದ್ದು ಕೃಷ್ಣ ದ್ವಾರದಲ್ಲಿ ಬರ್ತಾನೆ, ಯಾವ ಕಾರಣಕ್ಕೂ ಒಳಗೆ ಬಿಡಬಾರ್ದು ಅಂತ ಹೇಳಿದ್ರು. ಹಾಗಾಗಿ ಈಗ ಹೇಳಿದೆ ಬಿಟ್ರೆ ಕೃಷ್ಣ ನನ್ನದು ಏನ್ ತಪ್ಪಿಲ್ಲ. ಕೃಷ್ಣ ಅಂದ್ರೆ ಅರ್ಥ ಆಯ್ತು ನನಗೆ. ಏನು? ಅಣ್ಣ ನಿನ್ನನ್ನ ಕರೆದು ನನ್ನನ್ನು ಒಳಗೆ ಬಿಡಬೇಡ ಅಂತ ಹೇಳಿದ್ದ. ಹೌದು. ಪರ್ಯಾಯ ನಿನ್ನ ಮಾತಿನ ಅರ್ಥ ನನ್ನ ಅಣ್ಣನಿಗೆ ನನ್ನ ಮೇಲೆ ಸಿಟ್ಟು ಬಂದಿದೆ ಅಂತಲ್ಲ. ಯೋಚನೆ ಮಾಡಬೇಡ. ಇದು ಯಾವತ್ತೂ ಇರುವುದೇ ನಮ್ಮ ಅಣ್ಣ ತಮ್ಮಂದಿರು. ಎಲ್ಲೋ ಒಂದು ಸಾರಿ ನನ್ನ ಮೇಲೆ ಬೇಸರ ಮಾಡ್ಕೊಳ್ತಾನೆ, ಸಿಟ್ಟು ಮಾಡ್ಕೊಳ್ತಾನೆ. ನನ್ನ ಮುಖ ನೋಡಿದ ತಕ್ಷಣ ಸಿಟ್ಟೆಲ್ಲ ಇಳಿದು ಹೋಗ್ತದೆ ಅವನಿಗೆ. ನಾನು ಮಾತಾಡ್ತೀನಿ, ಕೈ ಮುಗಿತೇನೆ. ನೀವು ಒಳಗೆ ಹೋಗುದಿದ್ರೆ ತೊಂದ್ರೆ ಇಲ್ಲ, ನೀವೇನು ಅವನ್ನ ತಲೆ ಕಡ್ದು ಒಳಗೋಗಿ. ಅಲ್ಲಿ ಹೇಳಿದ್ದಾಗ ಕೃಷ್ಣ ಒಳಗೆ ಬಂದಂತಾದ್ರೆ ನನ್ನ ತಲೆ ಹೋಗ್ತದೆ ಅಂತ ತಲೆ ದಾಟ. ಕೈ ಮುಗಿತೇನೆ, ಒಳಗೊಂದು ಬರೋದು ಬೇಡ ಕೃಷ್ಣ. ಏನಿದ್ರು ಇಲ್ಲೇ ಸುಧಾಪ. ನಿನ್ನ ಸಮಸ್ಯೆ ಏನು ಎನ್ನುವುದು ನನಗೆ ಅರ್ಥ ಆಗ್ತದೆ. ಹೇಳಿದ ಕಾರ್ಯವನ್ನ ಮೀರಿ ನನ್ನನ್ನು ಒಳಗೆ ಬಿಟ್ರೆ ನನ್ನ ತಲೆ ಹೋಗ್ತದೆ. ಕಡೆ ಕೊನೆಗೆ ನನ್ನ ಹೆಂಡತಿ ಮಕ್ಳಿಗೆ ಗೊತ್ತಿಯಾರ ಮಾರಾಯ. ಯೋಚನೆ ಮಾಡ್ಬೇಕು. ಇನ್ನು ಹೆಂಡತಿ ಮಕ್ಳಿಗಲ್ವ ಅನಿದ್ದೆ. ನಂಗೆ ಅದೇ ಹೆದರಿಕೆ ನನಗೆ. ನಾ ಹೋದ್ರೆ ನನ್ನ ಹೆಂಡತಿ ಮಕ್ಳು ನೀನೇ ಗೊತ್ತಿತ್ತು ನನಗೆ ಗೊತ್ತುಂಟು. ನೀನು ಅದ್ರಲ್ಲ ಮಾರಾಯ, ನೀನ ಆಗಿಲ್ಲ ಅಂದ್ರೆ ಅವರ ರಕ್ಷಣೆಗೆ ನಾನಿದ್ದೇನೆ. ಅದು ಬೇಡ, ಅದ್ರ ಬದಲು ನಾನು ಉಳಿಯುವುದೇ ಒಳ್ಳೇದಲ್ಲ. ಹೌದು, ನಿನ್ನನ್ನು ಉಳಿಸುವ ಪ್ರಯತ್ನ ನಾನು ಮಾಡ್ತೇನೆ. ಒಳಗೊಂದು ಬರೋದು ಬೇಡ. ಅಲ್ಲ, ನಾ ಒಂದು ಕೆಲಸ ಮಾಡೋಣ. ಈಗ ನನ್ನ ಹತ್ರ ಒಳ ಬರಬೇಡ, ಒಳಗೆ ಬಿಡಬೇಡ ಅಂತ ಹೇಳಿದ್ದ. ಹೌದೌದು. ನಿನ್ನ ಹತ್ರ ಒಳಗೆ ಬರಬೇಡ ಅಂತ ಹೇಳಿದ್ದಾನ? ಅದು ಹೇಳಿಲ್ಲ. ಹೇಳಿಲ್ಲ. ಇಲ್ಲ ಇಲ್ಲ ಇಲ್ಲ. ಹಾಗಿದ್ರೆ ಒಂದು ಕೆಲಸ ಮಾಡುವ. ನಾನು ಇಲ್ಲೇ ಇರ್ತೇನೆ, ನೀನೇ ಒಳಗೆ ಹೋಗಿ ದ್ವಾರದಲ್ಲಿ ಕಿರಿರಾಯ ಬಂದಿದ್ದಾನೆ ಅಂತ ಹೇಳು. ಕಿರಿರಾಯ ಬಂದಿದ್ದಾನೆ ಅಂತ ಹೇಳಿದ್ರೆ ಸಾಕು. ಇಷ್ಟು ಹೇಳಿದ್ರೆ ಸಾಕು. ಹೇಳಿದ್ರೆ ಸಾಕು. ಅಲ್ಲ ಒಟ್ಟಿಲ್ಲ, ನಾನು ಅಲ್ಲಿ ಹೋಗುವ ಹೇಳುವ ತನಕ ಮತ್ತಿಲ್ಲಿ ದ್ವಾರದಲ್ಲಿ ಯಾರಾದ್ರೂ ಬಂದಿದ್ದಿದ್ರೆ ಯಾರೇ ಏನೇ ಯಾರೇ ಬರಲಿ ನಾನು ನೋಡ್ಕೊಳ್ತೀನಿ. ಜವಾಬ್ದಾರಿ ನಿಂದು. ನಮ್ದೇ ಹೊಣೆಗಾರ. ನಾನು ಹೋಗಿದ್ದ ಮೊದಲು ಮತ್ತೆ ನೀನು ಹೋಗ್ಬೇಡ. ಅಣ್ಣ ಇಲ್ಲಪ್ಪ, ನಾನು ನನ್ನ ತಲೆ ಹೋಗ್ತದೆ. ಆದಿತ್ಯ ಜಾಗ್ರತೆ. ಹೋಗುವ. ನಾನು ಬರ್ತೇನೆ. ಬೇಡ ಹೇಳಿದ್ದೆ ಮತ್ತೆ.